ಇನ್ನು ಜಾತ್ರೆ ಅಂದ್ರೆ ದೇವರ ಮೇಲಿನ ಭಕ್ತಿಗೂ ಬರ್ತಾರೆ. ಜಾತ್ರೆ ಅಂದ್ರೆ ಅಲ್ಲಿ ಪಿಕ್ ಪಾಕೆಟ್ ಮಾಡೋಕ್ಕೂ ಕೂಡ ಬರ್ತಾರೆ. ಹಾಗಾದ್ರೆ ಜಾತ್ರೆನೇ ತಪ್ಪಾ? ಜಾತ್ರೆಯೇ ತಪ್ಪು ಅಂತ ಅಂದ್ರೆ ಹೇಗಾಗುತ್ತೆ? ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಿಟಿ ರವಿ ಅವರ ಪ್ರತಿಕ್ರಿಯೆ ಇದು. ಪಿಕ್ ಪಾಕೆಟ್ ಮಾಡೋರನ್ನ ಹಿಡಿಯೋದಕ್ಕೆ ಪೊಲೀಸ್ ಇದೆ. ಆ ಕೆಲಸವನ್ನ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇದು ಸಿಟಿ ರವಿ ಅವರ ಹೇಳಿಕೆ. ನೋಡಿ, ಒಂದು ಜಾತ್ರೆನಲ್ಲಿ ದೇವ್ರ ಮೇಲಿನ ಭಕ್ತಿಗೂ ಜಾತ್ರೆಗೆ ಬರ್ತಾರೆ. ಅಲ್ಲಿ ಇದಿರ್ತವಲ್ಲ ಎಂಥದ್ದು ಗಿರ್ಗಿಟ್ಲೆ, ಅದಕ್ಕೆ ಜಾಯಿಂಟ್ ವೀಲು, ಅದರೊಳಗೆ ಕೂತ್ಕೊಳ್ಳೋಣ ಅಂತಲೂ ಜನ ಬರ್ತಾರೆ. ಹಾಗೆ ಜಾತ್ರೆ ಒಳಗೆ ತರಬೇವಾರಿ ಆಟೋ ಸಾಮಾನು ಸಿಗ್ತವೆ ಅಂತಲೂ ಜಾತ್ರೆಗೆ ಬರ್ತಾರೆ. ಜನ ನೋಡೋಣ ಅಂತಲೂ ಜಾತ್ರೆಗೆ ಬರ್ತಾರೆ. ಪಿಕ್ ಪ್ಯಾಕೆಟ್ ಮಾಡೋಕ್ಕೂ ಕೆಲವರು ಜಾತ್ರೆಗೆ ಬರ್ತಾರೆ. ಜಾತ್ರೆಯೇ ತಪ್ಪಲ್ಲ. ಕೆಲವರು ಪಿಕ್ ಪ್ಯಾಕೆಟ್ ಮಾಡೋಕ್ಕೆ ಬಂದಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದಿರ್ತಾರೆ, ಕೆಲವರು ಯಾವುದಾದ್ರು ಇಲ್ಲೇ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ನೋಡಿ ಸೆಟ್ಲಾಗ್ಬೋದೇನೋ ಅಂತಲೂ ಬಂದಿರ್ತಾರೆ. ಅವರವರ ಭಾವಕ್ಕೆ ತಕ್ಕಂತೆ ಬಂದಿರ್ತಾರೆ. ಪಿಕ್ ಪ್ಯಾಕೆಟ್ ಮಾಡೋರನ್ನ ಹಿಡಿಲಿಕ್ಕೇ ಪೊಲೀಸ್ ಇರೋದು. ಈಗ ಆ ಕೆಲಸ ಉತ್ತರ ಪ್ರದೇಶದಲ್ಲೂ ಮಾಡ್ತಾಯಿದೆ. ಯಾರು ಭಕ್ತಿಯಿಂದ ರಾಮನಿಗೆ ಅರ್ಪಣೆ ಮಾಡಿದ ಕಾಣಿಕೆ ಹಣವನ್ನು ಹರಕೆಯನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ, ಅವ್ರನ್ನ ಹಿಡಿಲಿಕ್ಕೇ SIT ರಚನೆ ಆಗಿದೆ. ಅವರು ಆ ಕೆಲಸ ಮಾಡ್ತಾಯಿದ್ದಾರೆ. ಯಾರನ್ನೂ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆ ಕೆಲಸ ಮಾಡ್ತಿದ್ದಾರೆ. ಹಾಗಂತ ಪಿಕ್ ಪ್ಯಾಕೆಟ್ರು ಬಂದಿದ್ದಾರೆ ಅಂಥೇಳಿ ಜಾತ್ರೆ ಮಾಡಿದ್ದೇ ತಪ್ಪು ಅಂತ ಹೇಳೋರು ಅವರು ಮೂರ್ಖರು. ಜಾತ್ರೆನೇ ತಪ್ಪ ಅಂದರೆ ಜಾತ್ರೆನೇ ತಪ್ಪಲ್ಲ. ಜಾತ್ರೆಗೆ ತರವಾರಿ ಜನ ಬರ್ತಾರೆ, ಅದರಲ್ಲಿ ಪಿಕ್ ಪ್ಯಾಕೆಟ್ನವರು ಬಂದಿದ್ದಾರೆ. ಇನ್ನು ಇಂದು ಅಯೋಧ್ಯೆಯ ರಾಮ ಮಂದಿರಕ್ಕೆ ಕೇಜ್ರಿವಾಲ್ ಭೇಟಿ ಕೊಟ್ಟಿದ್ದಾರೆ. ಕೇಜ್ರಿವಾಲ್ಗೆ ಸಾಥ್ ನೀಡ್ತಾರೆ ಸಂಸದ ಸಂಜಯ್ ಸಿಂಗ್. ನಿನ್ನೆ ಅಷ್ಟೇ SITಗೆ ದಾಖಲೆಯನ್ನ ನೀಡಿದ್ರು ಸಂಜಯ್ ಸಿಂಗ್. SIT ಮುಖ್ಯಸ್ಥ ವಿಜಯ್ ಪಂತ್ಗೆ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ರು. ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಹಗರಣ ಅಂತ ಹೇಳಿ ಆರೋಪಗಳನ್ನು ಮಾಡಿದ್ರು. ರಾಮ ಮಂದಿರ ಟ್ರಸ್ಟ್ನಿಂದ ಭೂಮಿ ಖರೀದಿ ಬಗ್ಗೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಅದರ ಬಗ್ಗೆ ದಾಖಲೆಗಳನ್ನು ಕೂಡ ಸಂಜಯ್ ಸಿಂಗ್ ಅವರು ನೀಡಿದ್ರು. ಅದರ ಬೆನ್ನಲ್ಲೇ ಈಗ ಕೇಜ್ರಿವಾಲ್ ಅವರು ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು. ಈ ಒಂದು ಹಗರಣ ಏನು ಲೂಟಿ ಆಗ್ತಾ ಇದೆ ಅನ್ನುವಂಥ ಕುರಿತಂತೆ ಮೊದಲು ಚಕಾರ ಎತ್ತಿದ್ದೆ ಕೇಜ್ರಿವಾಲ್ ಅವರು ಜೂನ್ 7ನೇ ತಾರೀಕಿನಂದು. ಅದಾದ ನಂತರದಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಆ ಬಗ್ಗೆ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ. ಈ ತನಿಖೆಯ ಹಂತ ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಸಂಸದ ಸಂಜಯ್ ಸಿಂಗ್ ಅವರು ದಾಖಲೆ ಸಮೇತವಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಮ ಮಂದಿರ ಟ್ರಸ್ಟ್ನಿಂದಲೇ ಭೂಮಿ ಖರೀದಿ ಆಗಿದೆ, ಭೂಮಿ ಖರೀದಿ ಹಗರಣ ಆಗಿದೆ ಅನ್ನುವಂತಹ ಕುರಿತಂತೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರದ ಕುರಿತಂತೆ ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಯಾಕೆಂದರೆ ತನಿಖೆ ಈಗಾಗಲೇ ಆರಂಭ ಆಗಿದೆ. ಯಾವ್ಯಾವ ಮಟ್ಟದಲ್ಲಿ ಕಾಣಿಕೆಯ ಹಣವನ್ನು ಲೂಟಿ ಮಾಡಿದ್ದಾರೆ ಅಥವಾ ಆ ಹಣದಿಂದ ಏನೆಲ್ಲ ಯಾರ್ಯಾರು ಪಡ್ಕೊಂಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ SIT ಅಧಿಕಾರಿಗಳು ಜೊತೆಗೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಇನ್ನು ಯಾರ್ಯಾರು ಮೇಲಿನ ಅಂದರೆ ಈ ತಳಮಟ್ಟದಲ್ಲಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಈ ದೊಡ್ಡ ದೊಡ್ಡವ್ರು ಯಾರೆಲ್ಲ ಭಾಗಿಯಾಗಿದ್ದಾರೆ ಆ ವಿಚಾರದಲ್ಲೂ ಕೂಡ ತನಿಖೆ ನಡೀತಾ ಇದೆ.